ನಮಸ್ಕಾರ. ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಗಾಂಧಿ ಗ್ರಾಮ ಪುರಸ್ಕಾರ ಪಡೆದ ಕೊತಬಾಳದಲ್ಲಿ ಸ್ವಚ್ಛತೆ ಮರೀಚಿಕೆ. ತಾಲೂಕಿನ ಕೊತಬಾಳ ಗ್ರಾಮದ ರಸ್ತೆ ಮೇಲೆ ಹಾಗೂ ರಸ್ತೆ ಪಕ್ಕದಲ್ಲಿ ಹರಿತಾ ಇರುವ ಚರಂಡಿ ನೀರು, ಚರಂಡಿ ವ್ಯವಸ್ಥೆ ಇಲ್ಲದೆ ಎಮ್ಮೆ ಕೋಣಗಳ ಈಜುಕೊಳವಾದ ಚರಂಡಿ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೊತಬಾಳ ಗ್ರಾಮ ಪಂಚಾಯಿತಿಯಲ್ಲಿ ಬರುವ 3ನೇ ವಾರ್ಡಿನ ಶರಣ ಬಸವೇಶ್ವರ ಕಾಲೋನಿಯಲ್ಲಿ ಕಂಡುಬರುವ ನೈಜ ಚಿತ್ರಣ ಇದಾಗಿದೆ. ಆದರೂ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ಪಡೆದಿದೆ. ಇದಕ್ಕೆ ಅಪವಾದ ಎನ್ನುವಂತೆ ಗ್ರಾಮ ಪಂಚಾಯಿತಿ ಈ ಗ್ರಾಮದಲ್ಲಿ ವಾಸ್ತವಿಕವಾಗಿ ಸಾಧನೆಯೇ ಕಂಡು ಬಂದಿಲ್ಲ, ಕಡತದಲ್ಲಿಯೇ ಮಾತ್ರ ಅಭಿವೃದ್ಧಿ ಕಂಡು ಬಂದಿದೆ ಎಂತಾರೆ ಅಲ್ಲಿನ ಗ್ರಾಮಸ್ಥರು. ಇನ್ನು ಕೊತಬಾಳ ಗ್ರಾಮ ಪಂಚಾಯಿತಿಗೆ ಈ ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿದ್ರೂ ಕೂಡ ಅಭಿವೃದ್ಧಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಸೊಳ್ಳೆಗಳ ಉತ್ಪತ್ತಿಯ ತಾಣವಾಗಿ ಇದು ಉತ್ಪತ್ತಿಯಾಗಿದೆ. ಅಲ್ಲಿನ ನಿವಾಸಿಗಳು ರೋಗ ರುಜಿನಗಳ ಹರಡುವ ಭೀತಿಯಲ್ಲಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ಚರಂಡಿ ಹಾಗೂ ರಸ್ತೆ ಸೌಲಭ್ಯವನ್ನು ಕಲ್ಪಿಸಬೇಕು ಅಂತ ಅಲ್ಲಿನ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಎಸ್ಸಿ ಕಾಲೋನಿಯಲ್ಲಿ ರಸ್ತೆ ಹಾಳಾಗಿದ್ದು, ಸೂಕ್ತ ರಸ್ತೆ ಜೊತೆಗೆ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಚರಂಡಿಯಲ್ಲಿ ನೀರು ಹರಿಯಬೇಕಾಗಿದ್ದ ನೀರು ರಸ್ತೆ ಮೇಲೆ ಹರಿತಾ ಇದೆ. ಇದಲ್ಲದೆ ರಸ್ತೆ ಮೇಲೆ ನೀರು ಕೂಡ ಶೇಖರಣೆ ಆಗ್ತಾ ಇದೆ. ಅಲ್ಲಿನ ಸಾರ್ವಜನಿಕರು ಅಡ್ಡಗಾಲು ಗಲೀಜು ನೀರನ್ನ ತುಳಿದೇ ಪ್ರವೇಶವನ್ನ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ದುರ್ವಾಸನೆ ನಡುವೆ ಅಲ್ಲಿನ ನಿವಾಸಿಗಳು ಜೀವನವನ್ನ ನಡೆಸುವಂತಾಗಿದೆ. ಗ್ರಾಮದ ಪ್ರತಿ ವಾರ್ಡ್ನಲ್ಲಿರುವ ಸುಮಾರು ಮನೆಗಳ ಕೊಳಚೆ ನೀರು ಸರಿಯಾಗಿ ಹರಿಯಲು ಚರಂಡಿ ವ್ಯವಸ್ಥೆ ಇಲ್ಲ. ರಸ್ತೆ ಕೂಡ ತೀರಾ ಹಾಳಾಗಿದ್ದು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಗ್ರಾಮದ ಪ್ರಜ್ಞಾವಂತ ನಾಗರಿಕರು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಈಜುಕೊಳದ ಡ್ಯಾಮ್ ಆಗಿದೆ. ನಿತ್ಯವೂ ಗಬ್ಬು ವಾಸನೆ ಹರಡ್ತಾ ಇದೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಟ್ಟಿದೆ. ಗಬ್ಬೆದ್ದು ನಾರ್ತಾ ಇರುವ ಚರಂಡಿ ನೀರು ಈ ರೀತಿ ಅವ್ಯವಸ್ಥೆ ಇದ್ರೂ ಕೂಡ ಈ ಗ್ರಾಮ ಪಂಚಾಯತಿಗೆ ಗಾಂಧಿ ಪುರಸ್ಕಾರ ನೀಡಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ರಾಷ್ಟ್ರ ಕ್ರಾಂತಿ ಸುದ್ದಿವಾಹಿನಿ ಮೂಲಕ ಪ್ರಕಟವಾದ ಮೇಲಾದರೂ ಎಚ್ಚೆತ್ತುಕೊಂಡು ಗ್ರಾಮದಲ್ಲಿ ಹರಿತಾ ಇರುವ ಕೊಳಕು ಗಲೀಜು ನೀರಿನಿಂದ ಮುಕ್ತಿ ನೀಡಿ ರಸ್ತೆ ವ್ಯವಸ್ಥೆ ಹಾಗೂ ಚರಂಡಿ ವ್ಯವಸ್ಥೆ ಕಲ್ಪಿಸಿ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡ್ತಾರೋ ಇಲ್ಲವೋ ಕಾಯ್ದು ನೋಡಬೇಕಾಗಿದೆ ಅಂತ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪಡೆ ಕಣ್ಣಿಟ್ಟಿದೆ. ವರದಿ ಸಂಪಾದಕರು ಎಂ ಅಂದಪ್ಪ, ರಾಷ್ಟ್ರ ಕ್ರಾಂತಿ ನ್ಯೂಸ್, ರೋಣ. Terima kasih.